ಮೈಸೂರಿನ ಚಾಮುಂಡಿ ಬೆಟ್ಟ. ತಾಯಿ ಚಾಮುಂಡೇಶ್ವರಿಯ ಸೇವೆಗೆ ಅಂತ ಮಹಾರಾಜರು 310 ಎಕರೆ ಜಮೀನು ಇಟ್ಟಿದ್ರು. 310 ಎಕರೆ ಜಮೀನು. ಈಗ ಎಷ್ಟಿದೆ ಚೆಕ್ ಮಾಡಿ. ಎಲ್ಲೋಯ್ತಾ ಜಮೀನು? ಸರ್ಕಾರ ಸೈಟ್ ಮಾಡ್ಕೊಂಡು ಮಾರ್ಕಂತು. ಈಗ ಚಾಮುಂಡಿ ಬೆಟ್ಟಕ್ಕೆ ನಾವು ಅಭಿವೃದ್ಧಿಗಾಗಿ ಇಷ್ಟು ದುಡ್ಡು ಕೊಡ್ತಾ ಇದೀವಿ ಅಂದ್ರೆ ಜಮೀನು ಎಲ್ಲೋಯ್ತು? ದೇವಸ್ಥಾನ ಶಿವಮೊಗ್ಗದಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ 700 ಎಕರೆ ಜಮೀನು ಇತ್ತು. ಅದು ಕೆಳದಿ ಮಹಾರಾಜರು ಕೊಟ್ಟಂತ ಬರೀ ಶಿವಮೊಗ್ಗದಲ್ಲ, ಬೆಂಗಳೂರಿನ ಯಲಹಂಕದಲ್ಲಿತ್ತು ಜಮೀನು. ಎಕರೆಗಟ್ಟಲೆ ಜಮೀನು, ಎಕರೆಗಟ್ಟಲೆ ನುಂಗಿ ನೀರು ಕುಡಿದ್ರಿ. ಈಗ ದೇವಸ್ಥಾನನೂ ಇಲ್ಲ. ಅದೇ ಸೀಕ್ರೆಟ್ ದೇವಸ್ಥಾನ ಅಂದ್ಬಿಡ್ತೀರದು. ಆದಾಯ ಇಲ್ಲ ರೀ ಆ ದೇವಸ್ಥಾನದ್ದು. ಕಿತ್ಕೊಂಡು ನುಂಗಿ ನೀರು ಕುಡಿದು ಯಾವುದೋ ಮಹಾರಾಜ ಯಾವುದೋ ದೇವಸ್ಥಾನಕ್ಕೆ ಜಮೀನು ಕೊಟ್ಟಿದ್ರಂತೆ. ಅದು ಈಗಲೂ ದೇವಸ್ಥಾನದ ಜಮೀನ. ಪ್ರಜಾಪ್ರಭುತ್ವ ಬಂದಿದೆ. ಆ ಜಮೀನೆಲ್ಲವೂ ಸರ್ಕಾರದ್ದು ಅನ್ನುವ ತೀರ್ಮಾನವನ್ನ ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ಹೆಂಗ್ ತೆಗೆದುಕೊಂಡರಲ್ಲ, ಎಲ್ಲಾ ಧರ್ಮಗಳ ವಿಷಯಗಳಲ್ಲೂ ತಗೊಳ್ಳಿ. ವಕ್ಫ್ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ. ಒಂದು ಸಿಂಗಲ್ ರೂಲ್ ಮಾಡಿ ಘೋಷಣೆ ಮಾಡಿ. ಚರ್ಚ್ಗಳು, ಕ್ರಿಶ್ಚಿಯನ್ ಮಿಷನರಿಗಳ ಎಲ್ಲ ಆಸ್ತಿನೂ ಸರ್ಕಾರದ ಆಸ್ತಿ ಮಾಡಿ ನೋಡಿ. ನೋ, ತಾಕತ್ತಿಲ್ಲ ಅದು ಮಾಡಕ್ಕೆ. ಇದನ್ನ ಜಾತ್ಯತೀತ ದೇಶ ಅಂತ ನಾವು ನಂಬಬೇಕು. ಸಿ ಗ್ರೇಡ್ ದೇವಸ್ಥಾನಗಳ ಅರ್ಚಕರಿಗೆ ತಸ್ತಿಗೆ ಕೊಡೋದಕ್ಕೆ ಎ ಗ್ರೇಡ್ ದೇವಸ್ಥಾನದ ದುಡ್ಡು ಬೇಕು. ಮೌಲ್ವಿಗಳಿಗೆ ಸಂಬಳ ಕೊಡೋದಕ್ಕೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡು. ಓಕೆನಾ? ಅದು ಕರ್ಮ.